ರೇಣುಕಸ್ವಾಮಿಯವರ ಕಗ್ಗೊಲೆ ಆಗಿರುವಂಥದ್ದು ಇಡೀ ಮಾನವ ಪ್ರಪಂಚ ತಲೆತಗ್ಗಿಸುವಂತಾಗಿದೆ. ಮನುಷ್ಯ ತಪ್ಪು ಮಾಡೋದು ಸಹಜ, ಆದರೆ ಅದನ್ನು ಯಾವ ರೀತಿಯಿಂದ ತೀಡಬೇಕು ಅನ್ನುವಂಥದ್ದು ಪ್ರಜ್ಞೆ ಉಳ್ಳಂಥವರು ಆ ಕೆಲಸ ಮಾಡಬೇಕಾಗ್ತಾ ಇದೆ. ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಒಬ್ಬ ಪ್ರಸಿದ್ಧ ನಟ ಮತ್ತು ಅವರ ಹಿಂಬಾಲಕರು ಸೇರಿ ಒಂದು ಅಮಾನುಷವಾದಂಥ ರೀತಿಯಲ್ಲಿ ಬರ್ಬರವಾದಂಥ ಹತ್ಯೆಯನ್ನು ಮಾಡಿರುವಂಥದ್ದು ಯಾರೂ ಮೆಚ್ಚಿಕೊಳ್ಳುವಂಥದ್ದಲ್ಲ. ಎಲ್ಲರೂ ಕೂಡ ಅದನ್ನು ಏಕಕಂಠದಿಂದ ಖಂಡಿಸ್ತಾ ಇದ್ದಾರೆ. ಬಹುಶಃ ಅವರು ಅಗಲಿ ಹೋದಂಥ ಜೀವ ಮತ್ತೆ ಮರಳಿ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಶಿವನಗೌಡರ ಮನೆತನದ ಮೇಲೆ ಆದಂಥ ಒಂದು ಆಘಾತ ನಿಜವಾಗಲೂ ಭಾಳಷ್ಟು ದುಃಖವನ್ನು ಉಂಟು ಮಾಡ್ತಾ ಇದೆ. ನಾವು ಸರ್ಕಾರಕ್ಕಾಗಲಿ ಮತ್ತು ಸಾರ್ವಜನಿಕರಾಗಲಿ ಹೇಳೋದಿಷ್ಟೇ, ಇತ್ತೀಚಿನ ದಿನಮಾನಗಳಲ್ಲಿ ಕೊಲೆ ಬಹಳ ಕಡೆ ವ್ಯಾಪಕವಾಗಿ ನಡೀತಾ ಇದೆ. ಇದು ನಿರ್ದಾಕ್ಷಿಣ್ಯವಾಗಿ ಇಂಥ ಘಟನೆಗಳನ್ನು ಖಂಡಿಸೋದಷ್ಟೇ ಅಲ್ಲ, ಅದಕ್ಕೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಹಿಂದೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠರ ಕಗ್ಗೊಲೆ ಆಯಿತು. ತದನಂತರದಲ್ಲಿ ಒಂದೇ ವಾರದಲ್ಲಿ ಅಂಜಲಿ ಅನ್ನುವಂಥ ಒಂದು ಹೆಣ್ಣು ಮಗು ಕೂಡ ಬಲಿಯಾಯಿತು. ಇನ್ನೂ ಅನೇಕ ಕಡೆ ಇಂಥ ಘಟನೆಗಳು ನಡೀತಾ ಇದೆ. ಇದು ಅದಕ್ಕಿಂತಲೂ ಕೂಡ ವಿಭಿನ್ನವಾಗಿ ವಿಚಿತ್ರವಾದಂಥ ರೀತಿಯಲ್ಲಿ ಈ ಬರ್ಬರವಾದಂಥ ಹತ್ಯೆ ಎಲ್ಲರಿಗೂ ಕೂಡ ನೋವನ್ನು ಉಂಟು ಮಾಡಿದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಗೃಹ ಸಚಿವರಾಗಲಿ ತಪ್ಪು ಮಾಡಿದಂಥ ವ್ಯಕ್ತಿಗಳಿಗೆ ಯಾರೇ ದೊಡ್ಡವರಿರಲಿ ಅವರಿಗೆ ಕಠಿಣವಾದಂಥ ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದೆ ಇಂಥ ಘಟನೆಗಳು ಮರುಕಳಿಸ್ಬೋದು. ಅದು ಆಗಬಾರ್ದು ಅನ್ನೋದಾದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ. ಮತ್ತು ಅಗಲಿ ಹೋದಂಥ ಜೀವ ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಶಿವನಗೌಡರ ಮನೆತನಕ್ಕೆ ಆ ರೇಣುಕಸ್ವಾಮಿ ಆಧಾರವಾಗಿದ್ದ ದುಡಿಯುವಂಥ ವ್ಯಕ್ತಿನ ಇವತ್ತು ಅಗಲಿ ಹೋದಾಗ ಅವರ ಮನೆತನಕ್ಕೆ ಭಾಳಷ್ಟು ನಷ್ಟ ಉಂಟಾಗಿದೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಒಂದು ಹೆಚ್ಚಿನ ರೀತಿಯಲ್ಲಿ ಆರ್ಥಿಕವಾಗಿ ಅವರಿಗೆ ಸಹಾಯವನ್ನು ಮಾಡಬೇಕು ಮತ್ತು ಅವರ ಧರ್ಮಪತ್ನಿಯವರಿಗೆ ಸರ್ಕಾರಿ ಒಂದು ಉದ್ಯೋಗವನ್ನು ದೊರಕಿಸಿಕೊಟ್ಟರೆ ಆ ನೋವನ್ನು ಸ್ವಲ್ಪ ಮಟ್ಟಿಗೆ ಅವರು ಮರೀಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಒಂದು ಆಶಾದಾಯಕ ಭಾವನೆ ಇದೆ. ಇಷ್ಟರೊಳಗಾಗಿ ಮುಖ್ಯಮಂತ್ರಿಗಳಾಗಲಿ ಗೃಹ ಸಚಿವರಾಗಲಿ ಮನೆಗೆ ಭೇಟಿ ಕೊಟ್ಟು ಆ ದುಃಖ ತಪ್ತರ ಅಳಲನ್ನು ಕೇಳ್ಬೋದಾಗಿತ್ತು. ಆದರೆ ಇನ್ನೂವರೆಗೆ ಅವರು ಬಂದಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಾದರೂ ಕೂಡ ಸ್ವತಃ ಇಲ್ಲಿ ಭೇಟಿ ಕೊಟ್ಟು ಆ ನೋವನ್ನು ಅಳಲನ್ನು ಕೇಳಿ ಯೋಗ್ಯವಾದಂಥ ಸರ್ಕಾರದ ಪರಿಹಾರಧನ ಮತ್ತು ಅವರ ಮನೆಯವರಿಗೆ ಒಂದು ಸರ್ಕಾರಿ ಉದ್ಯೋಗವನ್ನು ದೊರಕಿಸಿ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಒಬ್ಬ ಪ್ರಸಿದ್ಧ ನಟನಾಗಿರುವುದರಿಂದ ಕೆಲವು ಕಾರಣದ ರಾಜಕೀಯ ಕೈಗಳು ಅವರನ್ನು ತಪ್ಪಿಸಬೇಕು ಅಂತ ಭಾಳ ಪ್ರಯತ್ನ ಮಾಡಿದ್ದು ಸತ್ಯ ಇರಬಹುದು. ಆದರೆ ಒಂದು ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕಾದದ್ದು ಪೊಲೀಸ್ ಇಲಾಖೆಯ ಅಧಿಕಾರಿಗಳು. ಯಾಕೆಂದರೆ ಅನೇಕ ಸಾಕ್ಷ್ಯಾಧಾರಗಳು ಅವರಿಗೆ ಸಿಕ್ಕಿರುವಾಗ ಇಂಥ ಘಟನೆಯನ್ನು ಅವರು ಮರೆಮಾಚಲಿಕ್ಕೆ ಯಾರ ಮಾತು ಕೇಳದೆ ಕ್ರಮ ಏನು ತೆಗೆದುಕೊಳ್ತಾ ಇದ್ದಾರೆ. ಅದು ನಿಜವಾಗಲೂ ಪೊಲೀಸ್ ಇಲಾಖೆಯ ಬಗ್ಗೆ ಒಂದು ಹೆಮ್ಮೆಯನ್ನು ಮೂಡಿಸಿದೆ. ಇಂಥ ಸಮಾಜಘಾತಕ ಶಕ್ತಿಗಳನ್ನು ಉದಾಸೀನ ಮಾಡಿದ್ದಾದರೆ ಮತ್ತೆ ಮರುಕಳಿಸ್ಬೋದು. ಅದಕ್ಕೆ ಆ ಪೊಲೀಸ್ ಇಲಾಖೆಯವರೊಂದು ದಕ್ಷತೆಯನ್ನು ನಾವು ಎಲ್ಲರೂ ಮೆಚ್ಚಿಕೊಳ್ಳಬೇಕಾಗಿದೆ. ಈಗಾಗಲೇ ಒಂದು ಸರಿಯಾದಂಥ ವ್ಯವಸ್ಥೆಯಲ್ಲಿ ಅದು ಮುಂದುವರಿತಾ ಇದೆ. ಅದರಲ್ಲಿ ರಾಜ್ಯ ಸರ್ಕಾರ ಯಾವುದೇ ಹಸ್ತಕ್ಷೇಪವನ್ನು ಮಾಡದೆ ಏನು ಅನ್ಯಾಯಕ್ಕೊಳಗಾದಂಥ ಮನೆತನಕ್ಕೆ ಒಳ್ಳೆಯದಾಗುವಂತೆ ಮಾಡಬೇಕು. ತಪ್ಪು ಮಾಡಿದಂಥ ಅವರು ಯಾರೇ ಇರಲಿ ಅವ್ರಿಗೇನು ಕಠಿಣ ಶಿಕ್ಷೆ ಕೊಡಬೇಕು ಆ ಶಿಕ್ಷೆಯನ್ನು ಕೊಡಬೇಕು ಅಂತ ಮತ್ತೊಮ್ಮೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.